ನಮಸ್ತೆ ಫ್ರೆಂಡ್ಸ್, ಅರ್ಪಿತಾ ಚೊಕ್ಕಾಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬಟರ್ ಫ್ರೂಟ್ ಹಣ್ಣಿನ ಚಪಾತಿ ಮಾಡ್ತಾ ಇದ್ದೇನೆ. ಅದು ಹೇಗೆ ಮಾಡೋದು ಅಂತ ನಿಮಗೆ ಕೂಡ ಹೇಳಿಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿ, ನಾನು 2 ಬಟರ್ ಫ್ರೂಟ್ ಹಣ್ಣನ್ನು ಸಿಪ್ಪೆಲ್ಲ ತೆಗೆದು ಒಂದು ಪಾತ್ರಕ್ಕೆ ಹಾಕ್ಕೊಂಡಿದ್ದೇನೆ. ಅದನ್ನು ಚೆಂದ ಸ್ಮ್ಯಾಶ್ ಮಾಡಿಕೊಂಡಿದ್ದೇನೆ. ಇದಕ್ಕೆ ನಾನು ಗರಂ ಮಸಾಲ, ಮೆಣಸಿನ ಹುಡಿ, ಜೀರಿಗೆ ಹುಡಿ, ಹಾಗೆ ಬೆಳ್ಳುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿದ್ದೇನೆ. ಹಾಗೆ ಸ್ವಲ್ಪ ನೂಡಲ್ಸ್ ಮಸಾಲ ಕೂಡ ಹಾಕಿದ್ದೇನೆ. ನೀವು ಯಾವುದು ಮಸಾಲ ಬೇಕೋ ಅದನ್ನು ಹಾಕಿಕೊಳ್ಳಿ. ನಾನು ಹಾಕಿದ್ದನ್ನೇ ಹಾಕಿ ಮಾಡಬೇಕು ಅಂತೇನಿಲ್ಲ, ನೀವು ಯಾವುದು ಬೇಕೋ ಅದನ್ನು ಹಾಕ್ಕೊಳ್ಳಿ. ಹಾಗೆ ಒಂದು ನಿಂಬೆ ಹಣ್ಣಿನ ರಸ ಕೂಡ ಹಾಕ್ಕೊಂಡಿದ್ದೇನೆ. ಅದನ್ನು ಹಾಕಿಕೊಂಡು ಚೆಂದ ಮಿಕ್ಸ್ ಮಾಡಿದ್ದೇನೆ. ಇವಾಗ ಇದಕ್ಕೆ ನಾನು ಗೋಧಿ ಹುಡಿಯನ್ನು ಹಾಕಿಕೊಂಡು ಕಲಸಿಕೊಳ್ತಾ ಇದ್ದೇನೆ. ನಾನಿದಕ್ಕೆ ನೀರು ಹಾಕಿಕೊಳ್ಳಿಲ್ಲ, ಅಂದರೆ ಈ ಹಣ್ಣಲ್ಲಿ ನೀರಿನಂಶ ತುಂಬ ಇತ್ತು, ಹಾಗಾಗಿ ನಾನು ನೀರು ಹಾಕೊಳ್ಳೇ ಇಲ್ಲ. ನೀವು ಬೇಕಿದ್ದರೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ಇಷ್ಟು ಕಲಸಿಟ್ಟಾದಮೇಲೆ ಇವಾಗ ನಾನು 1 ಸ್ಪೂನ್ ಎಣ್ಣೆ ಹಾಕಿ ಮೇಲ್ಗಡೆಯಿಂದ ಫುಲ್ ಅದಕ್ಕೆ ಸವರಿ ಒಂದು 10 ರಿಂದ 15 ನಿಮಿಷ ತೆಗೆದಿಡಬೇಕು. ಆಮೇಲೆ ಈ ರೀತಿಯಾಗಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಚಪಾತಿಯನ್ನು ಲಟ್ಟಿಸ್ಕೊಳ್ಬೇಕು. ಈಗ ಇದನ್ನು ಬಿಸಿ ಆಗಲಿಕ್ಕಿಟ್ಟಂಥ ತವದ ಮೇಲೆ ಹಾಕಿ 2 ಸೈಡ್ ಕೂಡ ಚೆಂದ ಬೇಯಿಸಿಕೊಳ್ಬೇಕು. ನಾನು ಇದಕ್ಕೆ ಮೇಲಿಂದ ಎಣ್ಣೆ ಕೂಡ ಹಾಕ್ತಾ ಇದ್ದೇನೆ, ಒಂದು ಅರ್ಧ ಸ್ಪೂನಿನಷ್ಟು. ನೀವು ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿಕೊಳ್ಳಿ. ನೋಡಿ, ಇಷ್ಟಾದರೆ ಸಾಕು. ಇವಾಗ ಬಟರ್ ಫ್ರೂಟ್ ಹಣ್ಣಿನ ಜ್ಯೂಸ್ ಬೇಡ ಅಂತ ಹೇಳುವವರು ಹೀಗೆ ಚಪಾತಿ ಮಾಡಿಕೊಂಡು ಕೂಡ ತಿನ್ಬೋದು. ಇದರಲ್ಲಿ ಬೇರೆ ಬೇರೆ ವೆರೈಟಿ ಮಾಡಲಿಕ್ಕೆ ಆಗ್ತದೆ. ನಾನಿವತ್ತು ಚಪಾತಿ ಮಾಡಿ ನೋಡಿದ್ದೇನೆ, ತುಂಬ ಚೆಂದಾಗಿದೆ, ಟೇಸ್ಟಾಗಿ ಕೂಡ ಇದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗೆ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.